ಹಾಯ್ ಎಲ್ರಿಗೂ ನಮಸ್ಕಾರ. ಎಂಬೆಲ್ ಬಾಸ್ ಮಲ್ಟಿಪ್ಲೆಕ್ಸ್ ನೋಡೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ನಾಳೆ ಎಳ್ಳಮಾಸೆ ಬರ್ತದೆ, ಹಾಗೆ ಎಲ್ಲರಿಗೂ ಎಳ್ಳಮಾಸೆ ಶುಭಾಶಯಗಳು ಕೂಡ. ಈಗ ನಾನು KD ಸಿನಿಮಾದ ಶಿವ ಶಿವ ಅಥವಾ ಗುರುವೇ ನಿನ್ನ ಆಟಬಲ್ಲವರು ಯಾರವರು ಅನ್ನುವಂಥ ಸಾಂಗ್ನ ಹಾಡ್ಕೊಟ್ಟಿದ್ದೀನಿ. ಇದು ಪ್ರೇಮ್ ಅವರು ಈ ಸಾಂಗ್ ಬಗ್ಗೆ ನಾನು ಎಂಡಲ್ಲಿ ಮಾತಾಡಿದ್ದೀನಿ, ಅದನ್ನು ಕೇಳಿಸ್ಕೊಳ್ಳಿ. ಮೊದಲಿಗೆ ಸಾಂಗ್ನ ಶುರು ಮಾಡೋಣ ಬನ್ನಿ. ಶಿವ 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 ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಹತ್ತೂರಿನ ಒಡೆಯ ನೀನು, ಗೊತ್ತೇನು ಯಾರೋ ನಿಂಗೆ, ಸೈನ್ಯನೇ ಇಲ್ಲ ಇವಂಗೆ, ಹೊರಟವನೇ ರಾಜನಂಗೆ, ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನಲ್ಲ, ನಾನೊಂದೋರ್ಗೆಲ್ಲ ಹೇ ತೊಡೆತಟ್ಟಿ ನಿಂತೋ ನೋಡ್ಲಾ, ಬೆಳೆದ 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 ನೋಡೋ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ದೌಲತ್ತಲ್ ಮೆರೆದೋರೆಲ್ಲ ಹಿಸ್ಟರಿಲಿ ಉಳಿದೇ ಇಲ್ಲ, ಹೇ ಕಾಲೆಳೆಯೋಕ್ ಬಂದೋರೆಲ್ಲ ಕಾಲ ಕೆಳಗೆ ಉಳ್ದೋದ್ರಲ್ಲ, ನೀನಂತೋನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ, ಹೇ ಬಕೆಟ ಹಿಡಿಯೋರ್ನೆಲ್ಲ ಹೇ ಸೈಡ್ಗಿಟ್ಟು ಹೋಯ್ತಾ ಇರ್ಲ, ಬೆಳೆದ 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 ನೋಡೋ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ 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 ಶಿವ. ಈ ಹಾಡನ್ನ ಪೂರ್ತಿಯಾಗಿ ಕೇಳೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸೊ ಈ ಹಾಡನ್ನ ಮಂಜುನಾಥ್ BS ಅವರು ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಆಮೇಲೆ ಪ್ರೇಮ್ ಅವರು ನಿರ್ದೇಶನ ಮಾಡ್ತಿದ್ದಾರೆ, ಆಮೇಲೆ ಪ್ರೇಮ್ ಅವರು ಮತ್ತು ಕೈಲಾಶ್ ಅವರು ಈ ಹಾಡನ್ನ ಹಾಡಿದ್ದಾರೆ. ಸೊ ಈ ಹಾಡು ಒಂದು ಜನಪದ ಗೀತೆ ಹಿಂದೆ ಬಂದಿರುವಂಥ ಒಂದು ಲೈನ್ಸ್ನ ಬಳಸ್ಕೊಂಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಲೈನ್ಸ್ ಏನಿದೆಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಬರೋದು ಅದೇ ಗುರುವೇ ನಿನ್ನಾಟ ಬಲ್ಲೋರು, ಶಿವನೇ ನಿನ್ನಾಟ ಬಲ್ಲೋರು ಏನಿದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ನಡುವೆ ಏನು ಬಳಸಿದ್ದಾರೆ ಅವರು ತಮ್ಮ ವೈಯಕ್ತಿಕ ಅಥವಾ ಕಥೆಗೆ ಅನುಸಾರವಾಗಿ ಅನ್ಕೊಳ್ಳೋಣ, ಅದು ನೀನೇನು ಆ ಹೀರೋಗೆ ಏನು ಬೇಕೋ ಹೀರೋಸ್ಗೆ ಏನು ಬೇಕೋ ಅದನ್ನು ಬಳಸ್ಕೊಂಡಿದ್ದಾರೆ. ಆದರೆ ಆ ಜನಪದದ ಒಂದು ಏನು ಇದೆಯಲ್ಲ ಅದೊಂದು ಮ್ಯಾಜಿಕ್ ಅಂತ ಹೇಳ್ತೀವಿ, ಆ ಲೈನ್ಸ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಎಂಡಲ್ಲಿ ಇರುವಂತಹ ಲೈನ್ಸ್ ಏನಿದೆಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಈ ಹಾಡನ್ನು ಹಾಡಿದ್ದೀನಿ. ಆಮೇಲೆ ಇದರಲ್ಲಿ ಧ್ರುವ ಸರ್ಜಾ ಅವರು ಆಮೇಲೆ ರೀಶ್ಮಾ ನಾನಯ್ಯ ಅವರು ಅಭಿನಯ ಮಾಡಿದ್ದಾರೆ. ಸೊ ಇದು ಯಾವಾಗ ಬರುತ್ತೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂದ್ರೆ ಪ್ರೇಮ್ ಅವರು ಒಂದಿಷ್ಟು ತುಂಬಾ ಲೇಟ್ ಆಯಿತು ಅವ್ರು ಬರೋದೀಗ, ಯಾಕಂದ್ರೆ ಒಂದಿಷ್ಟು ಗ್ಯಾಪ್ ಕೂಡ ಆಯಿತು. ಆ ಸಿನಿಮಾಗಳು ಕೂಡ ಅಷ್ಟು ಪ್ರೇಮ್ ಲೆವೆಲ್ಗೆ ಇರಲಿಲ್ವೇನೋ ಅನ್ಸುತ್ತೆ. ಆಮೇಲೆ ಧ್ರುವ ಸರ್ಜಾ ಅವ್ರದ್ದು ಕೂಡ ನನಗೇನು ಮಾರ್ಟಿನ್ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಅವರು ಒಂದು ರೀತಿ ಹಿಂದುಳಿದ್ದಾರೆ, ಪ್ರೇಮ್ ಅವರು ಸ್ವಲ್ಪ ಗ್ಯಾಪ್ ಒಂದು ರೀತಿ ಕೆಳಗಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಾಂಗು ಅಥವಾ KD ಸಿನಿಮಾ ಏನಂದ್ರೆ ಒಂದು ರೀತಿ ಮೊದಲಿನ ಪ್ರೇಮ್ ಅವರು ನಮ್ಗೆ ಕೊಡ್ಬೋದೇನೋ, ಆಮೇಲೆ ಧ್ರುವ ಸರ್ಜಾ ಅವ್ರಿಗೂ ಒಂದು ಗ್ರೇಟ್ ಹಿಟ್ ನ ಕೊಡ್ಬೋದೇನೋ. ಅಂದ್ರೆ ಧ್ರುವ ಸರ್ಜಾ ಅವ್ರ ಕೆಪಾಸಿಟಿ ತುಂಬಾ ಇದೆ, ಆ ರೇಂಜ್ಗೆ ಹಿಟ್ ಒಂದು ಬೇಕಾಗಿದೆ. ಸೊ ಆ ರೇಂಜ್ಗೆ ಈ ಸಿನಿಮಾ ಕೊಡ್ಬೋದೇನೋ ಅಂತ ಒಂದು ಹೋಪ್ನ ಈ ಸಾಂಗ್ ಹುಟ್ಟಾಕಿದೆ. ಸೊ ಅದು ಹಾಗೆ ಆಗಲಿ, ಅವ್ರು ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಆಮೇಲೆ ನನ್ನ ಹಾಡು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ ಒತ್ತಿ, ನನ್ನ ಮುಂದಿನ ವಿಡಿಯೋಗಳ ಎಲ್ಲ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಆಮೇಲೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.